ಎಲ್ರಿಗೂ ನಮಸ್ಕಾರ. ಈ ಚಾನಲಲ್ಲಿ ಸುಮಾರು ದಿನ ಆಯಿತು ವಿಡಿಯೋ ಬಂದು. ಕಾರಣಗಳು ಅಂತಂದರೆ ನನ್ನ ಇದು ಯೂಟ್ಯೂಬ್ ಚಾನಲ್ಲು ID ನನ್ನ ಹತ್ರ ಮಿಸ್ ಆಗಿ ಅದು ನನಗೆ ಸಿಕ್ಕಿರಲಿಲ್ಲ. ಬಟ್ ಚಾನಲ್ ಮಾತ್ರ ಶೋ ಆಗ್ತಿತ್ತು. ವಿಡಿಯೋ ಮಾಡೋದಕ್ಕೆ ಅಪ್ಲೋಡ್ ಮಾಡೋಕ್ಕೆ ಯಾವುದೇ ಆಪ್ಷನ್ನು ಸಿಕ್ಕಿರಲಿಲ್ಲ. ಆ ಒಂದು ಉದ್ದೇಶಕ್ಕೋಸ್ಕರ ಇಷ್ಟು ದಿನ ಹೆಚ್ಚು ಕಮ್ಮಿ ಒಂದೂವರೆ ವರ್ಷ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡೋದಕ್ಕಾಗಿರಲಿಲ್ಲ. ಬಟ್ ಕೊನೆಯದಾಗಿ ಇವತ್ತು ಯೂಟ್ಯೂಬಲ್ಲಿ ನನಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡೋದಕ್ಕೊಂದು ಆಪ್ಷನ್ ನನಗೆ ನನ್ನ ಚಾನಲ್ನ ರಿಕವರಿ ಮಾಡಿಕೊಟ್ಟಿದ್ದಾರೆ. ಆದ್ದರಿಂದ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇನ್ನು ಮುಂದೆ ಈ ಒಂದು ಚಾನಲಲ್ಲಿ ಜಾಬ್ ಇನ್ಫಾರ್ಮೇಷನ್ ಜೊತೆ ಪ್ರತಿಯೊಂದು ಮಾಹಿತಿಯನ್ನು ಕೊಡೋ ಪ್ರಯತ್ನ ನಾನು ಮಾಡ್ತೀನಿ. ಈಗ ಒಂದು 2 ದಿನದಿದೆ ಈ ಒಂದು ಚಾನಲ್ಲು ನನಗೆ ಕೈ ಸಿಕ್ಕಿದ್ದು. ಅದೇ ರೀತಿ ತುಂಬ ಖುಷಿ ಆಯಿತು. ಏಕೆಂದರೆ ಸುಮಾರು ವೀಡಿಯೋಸ್ಗಳು ಆಟೋಮೆಟಿಕಾಗಿ ಸುಮಾರು ಡಿಲೀಟ್ ಆಗಿದ್ದು. ನನ್ನ ಈ ಒಂದು ಇಮೇಲ್ IDಯಿಂದ ಲಾಗಿನ್ ಆದರೆ ನನ್ನ ಚಾನಲ್ಲು ಶೋ ಆಗ್ತಿರಲಿಲ್ಲ. OTP ಕೂಡ ಅಪ್ಲೋಡ್ ಮಾಡೋದಕ್ಕೆ ಅಂತ ಹೋದರೆ ಬೇರೆ ಯಾವುದೋ ಒಂದು ಚಾನಲ್ಗೆ ಅಥವಾ ಬೇರೆ ಒಂದು ಇಮೇಲ್ IDಗೆ ಸೆಂಡ್ ಆಗ್ತಾಯಿತ್ತು. ಏನಾಗಿದೆ ಅನ್ನೋದು ನನಗೂ ಕೂಡ ಕರೆಕ್ಟಾಗಿ ಗೊತ್ತಾಗಲಿಲ್ಲ. ಆದರೂ ಏನು ಮಾಡೋದು ಅಂತ ಕೂತಿದ್ದಾಗ ಒಂದೂವರೆ ವರ್ಷ ಹೆಚ್ಚು ಕಮ್ಮಿ ನನಗೆ ವಿಡಿಯೋ ಮಾಡೋದಕ್ಕಾಗಿರಲಿಲ್ಲ. ಹಂಗಾಗಿ ಬೇರೆ ಕೆಲಸ ಮಾಡ್ಕೊಂಡಿದ್ದೆ. ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ನಾನು ವಿಡಿಯೋ ಮಾಡೋ ಪ್ರಯತ್ನ ಮಾಡ್ತೀನಿ. ಹಾಗೂ ನಿಮ್ಮ ಮುಂದೆ ಪ್ರತಿಯೊಂದು ಜಾಬ್ ಇನ್ಫಾರ್ಮೇಷನ್ ಆಗಿರ್ಬೋದು ಅಥವಾ ಇಂಟರ್ವ್ಯೂಸ್ ಆಗಿರ್ಬೋದು ಪ್ರತಿಯೊಂದು ಕೊಡೋ ಪ್ರಯತ್ನನೂ ನಾನು ಮಾಡ್ತೀನಿ. ಸ್ವಲ್ಪ ಮಾತಾಡಿ ನನಗೆ ಸ್ವಲ್ಪ ಟಚ್ ಬಿಟ್ಟೋಗಿರೋದ್ರಿಂದ ಸ್ವಲ್ಪ ಆ ಟಚ್ ಸಿಗೋವರೆಗೂ ಸ್ವಲ್ಪ ಮಾತಿನ ಗ್ರಿಪ್ಪು ಅಷ್ಟು ಸಿಗದೇ ಇರ್ಬೋದು. ಬಬ್ಬ ಅಂತ ಏನಾರು ಹೇಳ್ಬೋದು. ಹಾಗಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಥವಾ ಏನಾದ್ರು ತಪ್ಪಾಯಿದ್ರೆ ತಿದ್ದಿ ಹೇಳಿ ಅರ್ಥ ಮಾಡಿಕೊಂಡು ಅದನ್ನು ತಿದ್ದುಕೊಳ್ಳೋ ಪ್ರಯತ್ನ ಮಾಡ್ತೀನಿ. ಇದನ್ನೇ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೆ. ಇದೇ ಥರ ಇನ್ನು ನೆಕ್ಸ್ಟು ನನ್ನ ಈ ಒಂದು ಚಾನಲಲ್ಲಿ ಜಾಬ್ ಇನ್ಫಾರ್ಮೇಷನ್ ಆಗಿರ್ಬೋದು ಅಥವಾ ಎಲ್ಲ ಒಂದು ವ್ಯಾಪಾರಸ್ಥರಾಗಿರ್ಬೋದು ಪ್ರತಿಯೊಬ್ಬರ ಜೀವನವನ್ನು ತಿಳ್ಕೊಳ್ಳೋವಂಥ ಪ್ರಯತ್ನಕ್ಕೆ ಒಂದು ಇಂಟರ್ವ್ಯೂಗಳನ್ನ ಡಾಕ್ಯುಮೆಂಟ್ರಿ ವೀಡಿಯೋಸ್ಗಳನ್ನ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕೆ ನಿಮ್ಮ ಸಪೋರ್ಟ್ ಎಲ್ಲ ಚೆನ್ನಾಗಿರಲಿ ಅಂತ ಕೇಳ್ತಾ ಮುಂಬರುವ ಎಲ್ಲ ವಿಡಿಯೋಗಳಲ್ಲಿ ಒಳ್ಳೊಳ್ಳೆ ಮಾಹಿತಿಯನ್ನು ಒದಗಿಸೋ ಪ್ರಯತ್ನ ಮಾಡ್ತೀನಿ. ಹಾಗೂ ಈ ಒಂದು ಚಾನಲಲ್ಲಿ ನೀವು ನನಗೆ ಇದೇ ಥರ ಹಿಂದೆ ಯಾವ ರೀತಿ ಸಪೋರ್ಟ್ ಕೊಟ್ಟಿದ್ರೆ ಅದೇ ರೀತಿ ಸಪೋರ್ಟ್ನ ಕೊಡಿ ಅಂತ ಕೇಳಿಕೊಂಡು ಮುಂದೆ ಜಾಬ್ ಇನ್ಫಾರ್ಮೇಷನ್ಗಳಿದ್ದಾವೆ ಅದನ್ನು ಹೇಳ್ತಾ ಹೋಗ್ತೀನಿ. ಅವಶ್ಯಕತೆ ಇದ್ದವರು ಇದನ್ನು ಬಳಸ್ಕೋಬೋದು. ಇನ್ನು ಇಂಟರ್ವ್ಯೂಸ್ಗಳು ಅಂತ ಬಂದರೆ ಸದ್ಯಕ್ಕೆ ನನ್ನ ಚಾನಲ್ ಇನ್ನೂ ಮಾನಿಟೈಸೇಷನ್ ಆಗಿಲ್ಲ. ಹೊರಗಡೆ ಹೋಗ್ಬೇಕು ಆದರೆ ಖರ್ಚು ವೆಚ್ಚಗಳಿರ್ತವೆ. ಹಾಗಾಗಿ ನಾನು ಸ್ವಲ್ಪ ಖರ್ಚು ವೆಚ್ಚಗಳ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗಿರೋದ್ರಿಂದ ಸದ್ಯಕ್ಕೆ ಇಂಟರ್ವ್ಯೂಗಳನ್ನು ನಿಲ್ಲಿಸಿದ್ದು. ಇನ್ನೊಂದು ಸ್ವಲ್ಪ ದಿನ ಒಂದೂವರೆ ತಿಂಗಳೊಳಗೆ ಎಲ್ಲ ಸ್ಟಾರ್ಟ್ ಮಾಡ್ಕೋತೀನಿ. ಇನ್ ಕೇಸ್ ಏನಾದ್ರು ನನ್ನ ಬಗ್ಗೆ ಈ ಒಂದು ಚಾನಲ್ ಬಗ್ಗೆ ಅಥವಾ ಏನಾದ್ರು ಹೇಳ್ಬೇಕು ಅಂತಂದರೆ ನೀವು ಹೇಳ್ಬೋದು ಅಥವಾ ಕಮೆಂಟಲ್ಲಿ ಕಮೆಂಟ್ ಮಾಡ್ಬೋದು. ಹಾಗೆ ಈ ಒಂದು ಚಾನಲ್ಗೆ ಉದ್ಯೋಗ ಸಾರಥಿ ಬದಲು ನಾನು 99 ಕನ್ನಡ TV ಅಂತ ನೇಮ್ನ ಚೇಂಜ್ ಮಾಡಿದ್ದೀನಿ. ಈ ಒಂದು ಚಾನಲ್ ನೇಮು ಚೆನ್ನಾಗಿದ್ದರೆ ನೀವು ಇದನ್ನೇ ಕಂಟಿನ್ಯೂ ಮಾಡಿ ಅಂತಲೇ ಹೇಳ್ಬೋದು. ಅಥವಾ ಒಳ್ಳೆ ಚಾನಲ್ ನೇಮ್ ಯಾವ್ದಾದ್ರು ನಿಮ್ಮ ಚೆನ್ನಾಗಿರೋ ಥರ ಇದ್ದರೆ ಅದನ್ನು ಕೂಡ ಸಜೆಸ್ಟ್ ಮಾಡ್ಬೋದು. ನಾನು ಅದನ್ನೇ ಇಡೋವಂಥ ಪ್ರಯತ್ನ ಮಾಡ್ತೀನಿ. ಕೊನೆಯದಾಗಿ ಎಲ್ರಿಗೂ ಹೊಸ ಚಾನಲ್ ಸಿಕ್ಕಿರೋದ್ರಿಂದ ನನಗೆ ನಿಮ್ಮೆಲ್ರಿಗೂ ಕೂಡ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ, ಈಗ ಹೆಂಗಾಗಿದೆ ಅಂದರೆ ಮಕ್ಕಳನ್ನ ಕಳ್ಕೊಂಡು ಮಕ್ಕಳು ಸಿಕ್ಕಿದಾಗ ಎಷ್ಟು ಖುಷಿ ಆಗುತ್ತೋ ಅಷ್ಟು ಖುಷಿ ನನಗಾಗಿದೆ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ ಸತತವಾಗಿ ಒಂದೂವರೆ ವರ್ಷ ವಿಡಿಯೋ ಮಾಡೋದಕ್ಕಾಗಿರಲಿಲ್ಲ. ಯಾಕೆ ಅಂದರೆ ನನ್ನ ಚಾನಲ್ ಓಪನ್ ಮಾಡೋದಕ್ಕೆ ಹೋದರೆ YT ಸ್ಟುಡಿಯೋದಲ್ಲಿ ಚಾನಲ್ ಶೋ ಆಗ್ತಿರಲಿಲ್ಲ. ಇಮೇಲ್ ID ಹಾಕಿದ್ರೂ ಶೋ ಆಗ್ತಿರಲಿಲ್ಲ. ಏನು ಮಾಡಿದ್ರೂ ಶೋ ಆಗ್ತಿರಲಿಲ್ಲ. ಬಟ್ ದೇವರ ಕೃಪೆ ಅನ್ಕೋಬೋದು, ದೇವರಿದ್ದಾನೆ ಅನ್ನೋದಕ್ಕೋಸ್ಕರ. ಬಟ್ ಯೂಟ್ಯೂಬರ್ ಮನ್ಸು ಮಾಡಿ ಯೂಟ್ಯೂಬರಿಗೆ ಮೇಲ್ ಹಾಕಿದ್ದೆ ನಾನು, ನನ್ನ ಚಾನಲ್ ಈ ಥರ ಶೋ ಆಗ್ತಿಲ್ಲ, ಅದು ಮಾಡಿಕೊಡಿ ಅಂತೇಳಿ. ಬಟ್ ಕೊನೆಯದಾಗಿ ಅವ್ರು ಮಾಡಿಕೊಟ್ಟಿದ್ದಾರೆ. ಇನ್ನು ಮುಂದೆ ನಾನು ಈ ಒಂದು ವಿಡಿಯೋ ಮಾಡೋ ಪ್ರಯತ್ನ ಮಾಡ್ತಾ ಹೋಗ್ತೀನಿ. ತಪ್ಪಿದ್ದಲ್ಲಿ ತಿದ್ದಿ ನನ್ನನ್ನು ಸರಿ ದಾರಿಗೆ ತನ್ನಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ. ಇನ್ನು ಮುಂದಕ್ಕೆ ನಾನು ಜಾಬ್ ಇನ್ಫಾರ್ಮೇಷನ್ ಆಗಲಿ ಅಥವಾ ಇಂಟರ್ವ್ಯೂಸ್ಗಳನ್ನಾಗಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ರೆಗ್ಯುಲರಾಗಿ. ನೀವು ನಿಮ್ಮ ಸಪೋರ್ಟ್ ಇದೇ ಥರ ನನಗಿರಲಿ ಅಂತ